ಹಾಯ್, ಸ್ಯಾರಿ ಕಲೆಕ್ಷನ್ ಪಾರ್ಟ್ 2ಗೆ ವೆಲ್ಕಮ್. ಇವತ್ತೇನ್ ಮಾಡ್ಬಿಡ್ತೀನಿ ಅಂದ್ರೆ ಎಲ್ಲ ತೆಗ್ದಿಟ್ಬಿಡ್ತೀನಿ. ಆಮೇಲೆ 4 ಬ್ಯಾಗ್ಸ್. ಆಕ್ಚುಲಿ ಬ್ಯಾಗ್ ಲಿಂಕ್ ಕೇಳಿದ್ರು. ಈ ತರ ಬ್ಯಾಗ್ ಬಂದು ಬಾಳಿಕೆ ಚೆನ್ನಾಗಿದೆ, ಅದು ಅಮೆಝಾನ್ ಅಲ್ಲ ತಗೊಂಡಿದ್ದು. ಈ ತರ ಬ್ಯಾಗ್ ಬಾಳಿಕೆ ಚೆನ್ನಾಗಿಲ್ಲ, ಸ್ಟಿಚ್ಚೆ ಬಿಟ್ಟೋಯ್ತು. ಬಟ್ ತಗೊಂಡೊಂದು 7-8 ತಿಂಗಳು ಆಗೈತೆ. ಇದಕ್ಕಿಂತ ಮುಂಚೆ ನಾನು ಲಿಪ್ಸ್ಟಿಕ್ ತಗೊಂಡೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟೆ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಮಾರ್ಸ್ 300 ರೂಪಾಯಿ ಒಳಗೇನೆ ಇದು ಬರೋದು. ಮಾರ್ಕ್ಸ್ದು 03 ಅನ್ನೋ ಶೇಡ್ ತುಂಬಾ ಚೆನ್ನಾಗಿದೆ. ಹಾಕೊಂಡ್ರೆ ಡ್ರೈ ಆಗಲ್ಲ. ಯಾವಾಗ ಹಿಂಗ್ ಮಾಡಿದ್ರು ಒಂಥರ ಬೆಟರಿ ಆಗಿ ಫೀಲ್ ಆಗುತ್ತೆ. ಹಿಂಗಿದೆ, ಕೈ ಮೇಲೆ ಹಾಕೊಂಡ್ರೆ ಈ ತರ ಬರುತ್ತೆ. ಆಕ್ಚುಲಿ ಲಿಪ್ಸ್ಟಿಕ್ ಹಾಕೊಂಡಂಗ್ ಅನ್ಸಲ್ಲ, ಬಟ್ ಒಂಥರ ಚೆನ್ನಾಗಿದೆ ನೋಡಿ. ಏನು ಹಚ್ಚಿಲ್ಲ ನಾನು, ಕೆಳಗಡೆ ತುಟ್ಟಿಗೆ ಹಚ್ಚಿದ್ದೀನಿ. ಚೆನ್ನಾಗಿದೆ. ಅದು ನನ್ನ ಸ್ಕಿನ್ ಟೋನ್ಗೆ ಈ ತರ ಕಾಣಿಸ್ತಿದೆ. ಸ್ಕಿನ್ ಟೋನ್ಗೆ ಚೇಂಜ್ ಆದಂಗೆ ಇದು ಚೇಂಜ್ ಆಗ್ಬೋದು, ಏನೋ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ನಂತರ ಗೋಧಿ ಬಣ್ಣ ಇರೋರು, ಶೇಡ್ ಇರೋರು ಯೂಸ್ ಮಾಡ್ಬೋದು. ಸಖತ್ತಾಗಿದೆ. ಆಮೇಲೆ ರಶ್ಮಿಕಾ ಮಂಡನ್ನ ಹಾಕೊಂಡಿದ್ದು ಸೀರೆ ಒಂದು ರಿಸೆಪ್ಷನ್ ಅಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡ್ ಆಯ್ತು. ಆ ಸೀರೆ ಇದು ಮಲ್ ಕಾಟನ್, ಚೆನ್ನಾಗಿದೆ. ಸೇಮ್ ಮಲ್ ಕಾಟನ್. ಈ ತರ ಎಂಬ್ರಾಯ್ಡ್ರಿ ಉಲ್ಟಾ ಪಲ್ಟಾ ಮಡ್ಚಿಟ್ಟಿದ್ದೀನಿ, ಈ ತರ ಬರುತ್ತೆ. ಇದು ನೈಟ್ ಟೈಮ್ ಒಂದು ಏನಾದ್ರು ಫಂಕ್ಷನ್ ಗೆ ಎಲ್ಲ ಹಾಕೊಂಡ್ರೆ ಇದು ಮಲ್ ಕಾಟನ್. ತುಂಬಾ ಜನ ಲಿಂಕ್ ಹೇಳ್ತಿದ್ರಿ. ನಿಜ ಹೇಳ್ತೀನಿ, ಲಿಂಕ್ ಎಲ್ಲ ಹುಡಿಕೊಂಡು ಹಾಕೋದು ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ, ತುಂಬಾ ಕಷ್ಟ. ಒಂದ್ಸರಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿ ಹಂಗೇನೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಆಲ್ಮೋಸ್ಟ್ ಸ್ಯಾರಿ ವಿಡಿಯೋಸ್ ಜಾಸ್ತಿ ಇರುತ್ತೆ. ಅದ್ರಲ್ಲಿ ನಾನು ಖಂಡಿತ ಮೆನ್ಷನ್ ಮಾಡಿರ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಅಂಡ್ ಇದು ನಯನ್ತಾರ ಸ್ಯಾರಿ ಅಂತ ರಿಕ್ರಿಯೇಷನ್ಗೆ ಜಾಸ್ತಿ ಕೊಡ್ತಾ ಇದ್ರು ಆಗ. ಸರಿಯಾಗಿ ಮಡ್ಚಿಟ್ಟಿಲ್ಲ, ವಾಶ್ ಮಾಡ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ. ಇದು ನಾವು ಒಂದು ಇಳಿಯರಾಜ ಸಾಂಗ್ ಅಮಲಾ ಅಂಡ್ ಕಮಲಾಸನ್ ಸಾಂಗ್ ರೀಕ್ರಿಯೇಟ್ ಮಾಡಿದ್ವಿ. ಅದೇ ತರ ಸೀರೆ ಬೇಕು ಅಂತ ಹೋಗ್ಬಿಟ್ಟು ತಗೊಂಡು ಒಯ್ತಿದಂಗೇನೆ ಮೇಲ್ಗಡೆನೆ ಕಾಣಿಸ್ತು. ಅಯ್ಯೋ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡು ಹೋದೆ, ಸಿಕ್ತು. 490 ರೂಪಾಯಿ ಸೀರೆ. ಇದು ಚೆನ್ನಾಗಿದೆ. ಆಗ ನಮ್ಮ ಅಜ್ಜಿದೀರೆಲ್ಲ ಉಟ್ಕೊಳ್ತಾ ಇದ್ರು ಆ ತರ ಸೀರೆ. ಇದು ಚೆನ್ನಾಗಿದೆ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಲೆ ಒಂದು ತೋರಿಸಿದ್ದೆ, ಇದೇ ಕಾಂಬಿನೇಷನ್ ಒಂದು ಸೀರೆ ಇಟ್ಕೊಂಡಿದ್ದೆ. ನಿಮ್ಗೆ ಗೊತ್ತಿಲ್ಲ, ಇದು ಉಟ್ಕೊಂಡ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಈ ಕಾಂಬಿನೇಷನ್ ಸೀರೆ. ಸೊ ಅದು ಇಟ್ಕೊಂಡಿದ್ದೀನಿ. ಅಂಡ್ ಕೋಟಾ ಸ್ಯಾರಿ ಸಕ್ಕದಾಗಿದೆ ಕಣ್ರಿ. ಅದು ಬ್ಲೌಸ್ ಬಂದು ಕ್ಯಾಪ್ ಸ್ಲೀವ್ಸ್ ತರ ಹೊಲ್ಸ್ಕೊಂಡಿದೀನಿ, ಸಖತ್ತಾಗಿದೆ. ಇದು ಒಂದು ನಮ್ಮ ಮೌಲ್ಯ ಬಂದು ಗಮನ ಇದ್ ಮಾಡ್ತಾ ಇದ್ಲು, ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದ. ಅವಾಗ ನನಗೆ ಗಿಫ್ಟ್ ಕೊಡ್ತಿದ್ದೆ. ನನ್ನ ಲೈಫ್ ಅಲ್ಲಿ ನಾನು ಫಸ್ಟ್ ಫೋಟೋ ಶೂಟ್ ಮಾಡಿಸ್ದೆ. ಇದಕ್ಕೆ ಸ್ಯಾರಿ ಇಲ್ಲ ನಿಮಿಷ. ನನ್ನ ಲೈಫ್ ಅಲ್ಲೇ ನಾನು ಫೋಟೋ ಶೂಟ್ ಅಂತೆಲ್ಲ ನಾನು ಮಾಡಿಸ್ತೀನಿ, ನಾನು ಈ ತರ ಎಲ್ಲ ಸೀರೆ ಹಾಕೊಂಡು ವಿಡಿಯೋ ಎಲ್ಲ ಮಾಡ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡಿಲ್ಲ. ಅದೆಲ್ಲ ಯೋಚನೆ ಕೂಡ ಮಾಡಕ್ಕಾಗಲ್ಲ. ನಾನು ಕಾಲೇಜೆಲ್ಲ ಹೋಗ್ಬೇಕಾದ್ರೆ ಆರ್ಕುಟ್ ಅಂತ ಇತ್ತು ಅಲ್ವಾ, ಅದ್ರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಮ್ಮನ ಪರ್ಮಿಷನ್ ಕೇಳ್ಕೊಂಡು ಮಾಡ್ಬೇಕಿತ್ತು. ಅವನೇ ಮಾಡ್ಕೊಟ್ಟಿದ್ ನನಗೆ. ಫೋಟೋ ಎಲ್ಲ ಹಾಕುವಂತದ್ದೆಲ್ಲ ಬಿಡ್ತಿರ್ಲಿಲ್ಲ ನಮ್ಮ ಮನೇಲಿ. ನೀನ್ ಮದ್ವೆ ಆದ್ಮೇಲೆ ನಿನ್ ಗಂಡ ಓಕೆ ಅಂತ ಏನ್ ಬೇಕಾದ್ರೆ ಮಾಡ್ಕೋ, ಆ ತರ ಎಲ್ಲ ಹೇಳ್ತಿದ್ರು. ಸೊ ಫೋಟೋ ಎಲ್ಲ ತೆಗಿಯೋದು, ಹಿಂಗ್ ಫೋಟೋ ಎಲ್ಲ ಹಾಕೋದು ಅದೆಲ್ಲ ನನ್ ಕನ್ಸು. ಆಕ್ಚುಲಿ ಕನ್ಸು ಇಲ್ಲ, ನನಗೆ ಯೋಚನೆನೂ ಇಲ್ಲ. ಅವಾಗ ಏನಾಯ್ತು, ನನ್ ಪಾಪು ಎಲ್ಲ ಹುಟ್ಟಿದ್ಮೇಲೆ ವೆಯ್ಟ್ ಲಾಸ್ ಮಾಡಿದೆ. ಅವಾಗ ಟಿಕ್ಟಾಕ್ ಎಲ್ಲ ಬಂತು. ಟಿಕ್ಟಾಕ್ ಬಂದ್ಮೇಲೆ ನಾನು ಆಕ್ಚುಲಿ ಮೂವೀಸ್ ಆ ತರ ಎಲ್ಲ ಆಫರ್ ಬಂದಿದ್ದು. ಅದ್ ಬರಕ್ಕಿಂತ ಮುಂಚೆ ಫಸ್ಟ್ ಒಂದು ಫೋಟೋ ಶೂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಹುಡುಗ, ಝೇವಿಯರ್ ಅಂತ ಅಂದ್ಬಿಟ್ಟು ಒಂದು ಹುಡುಗ, ಲಕ್ಷ್ಮಿ ಅಂದ್ಬಿಟ್ಟು ಒಂದು ಮೇಕಪ್ ಆರ್ಟಿಸ್ಟ್ ಬಂದು ಮನೆಗೆ ಬಂದು ಮೇಕಪ್ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿದ್ರು. ಅವಾಗ ಉಟ್ಕೊಂಡಿದ್ ಸೀರೆ ಇದು ವೆರಿ ಸ್ಪೆಷಲ್. ಇವಾಗೇನೋ ಹಾಟ್ ಸೀರೆ ಎಲ್ಲ ಬರುತ್ತೆ ಅಂದ್ರೆ 2019 ಅಲ್ಲೇನೆ ನಾನು ಬಿಸ್ನೆಸ್ ಮಾಡ್ಬೇಕಾದ್ರೆ ನಾನು ತಗೊಂಡಿದ್ದು ಪ್ಯೂರ್ ಲಿನನ್ ಸ್ಯಾರಿ. ಇದು ಒಂಥರ ಸೀರೆ, ಇದೊಂಥರ ಎಂಥರ ಚೆನ್ನಾಗಿದೆ, ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಇಟ್ಕೊಂಡಿದೀನಿ. ಅಂಡ್ ಅಗೇನ್ ಮಲ್ ಕಾಟನ್ ಊಟ ಅಂಡ್ ಸಿಲ್ಕ್ ಕಾಟನ್ ಸ್ಯಾರಿ. ಇದೊಂಥರ ಆರೆಂಜ್ ಅಂಡ್ ಬ್ಲಾಕ್ ಕಾಂಬಿನೇಷನ್. ನಂದು ಬ್ಲೌಸ್ ಹೊಲ್ಸಿಲ್ಲ, ಬಟ್ ಇಷ್ಟ ನನ್ಗಿದು ಕಲರ್. ಸೊ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಗ್ ಮಾಡೋಣ. ಮತ್ತೆ ಲೈಟ್ ಒಂದು ತಿಂಗ್ಳಿಗೆ ಒಂದ್ಸರಿ ಆದ್ರೆ ಈ ತರದ್ನೆಲ್ಲ ಓಪನ್ ಮಾಡೋ ತರ ಇರುತ್ತೆ, 1-2 ಬಾಕ್ಸ್. ಅಂದ್ರೆ ಏನಕ್ಕಂದ್ರೆ ಯಾರಾದ್ರೂ ಬರ್ತಾರೆ, ಯಾರಾದ್ರೂ ಕೇಳ್ತಾರೆ ಈ ಸೀರೆ ಕೊಡು ಆ ಸೀರೆ ಕೊಡು ಅಂತ, ಅವಾಗ ಓಪನ್ ಮಾಡ್ತೀನಿ. ಬಿಟ್ರೆ ಸ್ಮೆಲ್ ಏನು ಬಂದಿಲ್ಲ ಇನ್ನು. ಒಂದೊಂದ್ಸರಿ ಒಂದೊಂದು ಮೆಟೀರಿಯಲ್ ಸೀರೆಗಳು ಏನಾಗ್ಬಿಡುತ್ತೆ ಅಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಹಂಗೆ ಇಟ್ಟೇ ಇದ್ರೆ. ಎಷ್ಟೊಂದ್ ಜನ ನನ್ಗೆ ಕಮೆಂಟ್ ಮಾಡ್ತಾರೆ, ನಿಂಗೆ ಶೋಕಿ, ನಿನ್ಗೆ ಸೀರೆ ಎಲ್ಲ ತಗೊಂಡ್ ಹಾಕೊಂಡ್ ಇದ್ ಮಾಡ್ತೀಯ ಅಂತ. ಆಕ್ಚುಲಿ ತುಂಬಾ ಜನಕ್ಕೂ ಗೊತ್ತಿಲ್ಲ ಕೊಲಾಬ್ರೇಷನ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಾವು ಕೆಲವೊಂದು ವಿಡಿಯೋಸ್, ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಹಾಕಿ, ಇಲ್ಲ ಈ ತರ ಲೈಫ್ ಸ್ಟೈಲ್ ವಿಡಿಯೋಸ್ ಹಾಕಿ ಒಂದಿಷ್ಟು ಫಾಲೋವರ್ಸ್ ನ ಗೇನ್ ಮಾಡ್ಕೊಂಡಿದೀವಲ್ವಾ. ಸೊ ನಮ್ ಪ್ರೊಫೈಲ್ ಅಲ್ಲಿ ಈ ತರ ಸ್ಯಾರಿ ಹಾಕೋದ್ರಿಂದ ನಮ್ ಬ್ರ್ಯಾಂಡ್ ಗಳಿಗೆ ಏನಾಗುತ್ತೆ ಅಂದ್ರೆ ಎಕ್ಸ್ಪೋಜರ್ ಸಿಗುತ್ತೆ,
ಆರ್ಡರ್ ಸಿಗುತ್ತೆ, ಫಾಲೋವರ್ಸ್ ಸಿಗುತ್ತೆ, ತುಂಬಾನು ಸಿಗ್ಬೋದು, ಸಿಗ್ದೇನೆ ಇರ್ಬೋದು. ಇದು ಆಕ್ಚುಲಿ ನಾವು ಏನು ಮಾಡಕ್ಕಾಗಲ್ಲ. ಹಿಂಗ್ ಆಗುತ್ತೆ, ಹಿಂಗ್ ವರ್ಕ್ ಆಗುತ್ತೆ, ಇಷ್ಟು ಬರುತ್ತೆ ಅಂತ ನಾವು ಗ್ಯಾರಂಟಿನೂ ಕೊಡಕ್ಕಾಗಲ್ಲ. ಬಟ್ ಹೆಲ್ಪ್ ಆಗುತ್ತೆ. ಅದಕ್ಕೆ ತಾನೇ ಎಷ್ಟೊಂದ್ ಜನ ನಮ್ಗೆ ಕೊಲಾಬ್ರೇಷನ್ ಕೊಡೋದು. ಸೊ ಹಿಂಗ್ ಕೊಡ್ತಾರೆ, ಹಿಂಗ್ ನಾವು ವಿಡಿಯೋ ಮಾಡಿ ಹಾಕ್ತಿವಿ. ಅದಕ್ಕೆ ಒಂದು ಎಷ್ಟ್ ಜನ ಕಮೆಂಟ್ ಗೊತ್ತಾ, ಶೋಕಿ ನಿನ್ಗೆ ಈ ವಯಸ್ಸಲ್ಲೂ ಬೇಕಾ ಶೋಕಿ? ಇನ್ ಯಾವ ವಯಸ್ಸಲ್ಲಿ ಮಾಡ್ತಾ ಶೋಕಿ? ನನ್ಗೆ ಗೊತ್ತಿಲ್ಲ. ಓಕೆ, ಅವ್ರ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯೂಶಲಿ ಹಂಗ ಹೇಳ್ತಾರೆ ಅಂತ ನಾನ್ ಅನ್ಕೊಂಡು ಸಮಾಧಾನ ಮಾಡ್ಕೊತೀನಿ. ಆದ್ರೆ ಹೆಜ್ಜ ಕೋಪನೂ ಬರುತ್ತೆ, ಅಳುನು ಬಂದ್ಬಿಡುತ್ತೆ ಸಮ್ಟೈಮ್ಸ್. ಅಂಡ್ ಅಗೇನ್ ಮಲ್ ಕಾಟನ್ ಈ ಸಕ್ಕದಾಗಿದೆ ಕಣ್ರಿ. ಇದು ಫ್ಲವರ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆಗ ನಾ ಒಂದ್ ಎಲ್ಲೂ ತೋರಿಸ್ತಾ ಇಲ್ಲ ನಾನು ಆಗ್ಲೇ ಆ ಬ್ಯಾಗ್ ಅಲ್ಲಿ. ಅದು ಇದು ಸೇರಿ ಒಂದೇ ಬ್ರ್ಯಾಂಡ್ ಅವ್ರು ಕೊಟ್ಟಿದ್ದು. ಅಂಡ್ ಮಲ್ ಕಾಟನ್ ಅಲ್ಲಿ ಈಗ ರೀಸೆಂಟ್ ಆಗಿ ಟ್ರೆಂಡ್ ಆಗ್ತಾ ಇರೋ ಹಾರ್ಟ್ ಇರೋ ಮಲ್ ಕಾಟನ್ ಸ್ಯಾರಿ. ಬಟ್ ಇದೇನಂದ್ರೆ ತುಂಬಾ ತಿನ್ ಇದೆ, ತೆಳು ಇದೆ ತುಂಬಾ. ಅದೊಂದು ಮೈನಸ್ ಇದರಲ್ಲಿ. ಅಂಡ್ ಸುಗಂಧಿ ಸ್ಯಾರಿ ಇಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಇಟ್ಕೊಳ್ತಾರೆ ನಮ್ಮ ಮಾಮೀಸ್. ಅಂಡ್ ಟಿಶ್ಯೂ ಸ್ಯಾರಿ ಸಕ್ಕದಾಗಿದೆ. ಅದು ನೈಟ್ ಟೈಮ್ ಒಂದು ಬರ್ಡೇ ಪಾರ್ಟಿಗೆ ಹಾಕೊಂಡು ಹೋಗಿದೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವಾಗ್ಲೇ ಗೊತ್ತಾಗಿದೆ ಇದು ರಿಯಲ್ ಬ್ಯೂಟಿ. ನೈಟ್ ಟೈಮ್ ಅಲ್ಲಿ ಉಟ್ಕೊಂಡ್ರೆ ಆ ಲೈಟಿಂಗ್ ಅಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬ್ಲೌಸು ಹೊಲ್ಸ್ಕೊಂಡೆ. ಅದೇನಾಯ್ತು ಅಂದ್ರೆ ಇದು ಡ್ರಾಬ್ಯಾಕ್ ಏನಂದ್ರೆ ಈ ಮೆಟೀರಿಯಲ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ಒಂಚೂರು ಟೈಟ್ ಆಗಿ ಕೈ ಹಿಂಗ್ ಮಾಡ್ಬೇಕಾದ್ರೆ ಅದು ಬಿಟ್ಟೋಗ್ಬಿಡುತ್ತೆ ಹಿಂಗೆ. ಅದೊಂದು ಡ್ರಾಬ್ಯಾಕ್. ಬಟ್ ಸ್ಯಾರಿ ಚೆನ್ನಾಗಿದೆ. ಅಗೇನ್ ಮಲ್ ಕಾಟನ್ ಸ್ಯಾರಿ, ಇದು ತುಂಬಾ ಚೆನ್ನಾಗಿದೆ. ಸಿಲ್ಕ್ ಕಾಟನ್ ಸ್ಯಾರಿ, ಪ್ಲೇನ್ ಅಲ್ಲ ಈ ತರ ಬರುತ್ತೆ. ಕಲರ್ ಮಾತ್ರ ಇದು ಸಕ್ಕತ್ತಾಗಿದೆ. ಲೈಟಿಂಗ್ ಅಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ. ಬಟ್ ದಿಢೀರ್ನೆ ನನಗೆ ರೆಡ್ ಸ್ಯಾರಿ ಮೇಲೆ ಲವ್ ಆಗಿದೆ. ಸೊ ಇದು ಜಾಸ್ತಿ ರೆಡ್, ಆರೆಂಜ್, ಯೆಲ್ಲೋ ಈ ತರ ನಾವು ಸೆಲೆಕ್ಟ್ ಮಾಡ್ತಿದೀವಿ ಏನಂತ ಗೊತ್ತಿಲ್ಲ. ಇದೆಲ್ಲ ಯಾವಾಗಿನ ಹೊರಗಡೆ ತೆಗಿತೀನಿ ಗೊತ್ತಾ, ನಾವು ನವರಾತ್ರಿ ಟೈಮ್ ಅಲ್ಲಿ ಕಲರ್ಗಳನ್ನ ಉಟ್ಕೊಬೇಕಲ್ಲ, ಅವಾಗ ಹೊರಗಡೆ ತೆಗಿಯೋದು. ಅಂಡ್ ದಿಸ್ ಸ್ಯಾರಿ ಆಲ್ಸೋ ಸ್ಪೆಷಲ್ ನನಗೆ. ನಮ್ ಪುಷ್ಪಕ್ಕ ಅಂತ ಲಾಸ್ಟ್ ವಿಡಿಯೋಲೆ ನೀವು ನೋಡಿರ್ತೀರಾ, ಅವರು ಅವ್ರ ಅಮ್ಮನಿಗೆ ಎಡೆ ಇಕ್ಬೇಕಾದ್ರೆ ಇಟ್ಟಿದ್ದು ಸೀರೆ ಅಂತೆ. ಸೊ ನನ್ ಮನೆಗೆ ಸರ್ಪ್ರೈಸ್ ವಿಸಿಟ್ ಕೊಡೋದು ಯಾವಾಗ್ಲೂ. ಅವಾಗ ಕೊಡಕ್ಕೆ ಏನು ಇಲ್ಲದೆ ಫುಲ್ ಖುಷಿಯಿಂದ ಅಮ್ಮಂಗ್ ಬಿಟ್ಟಿದ್ದು ನೀನ್ ಕೊಟ್ಟಿದ್ದೀನಿ ನೀನು ಉಟ್ಕೋ ಅಂತ ಪ್ರೀತಿಯಿಂದ ಕೊಡ್ತು. ಫಾಲ್ ಎಲ್ಲ ಹಾಕೈತೆ ಅಕ್ಕ ಸೀರೆ. ಅಂಡ್ ವೈಟ್ ಸ್ಯಾರಿ ಇದನ್ನ ನಾನು ಒಳಗಡೆ ಇಟ್ಬಿಡ್ತೇನೆ. ಕೆಲವೊಂದ್ಸರಿ ಲೈಫ್ ಅಲ್ಲಿ ನಾವು ಅನ್ಕೊಂಡಿರ್ತೀವಿ, ಗರ್ಲ್ಸ್ ಎಷ್ಟೊಂದ್ ಜನ ಬಂದು ನನ್ನ ಹತ್ರ ಕೇಳ್ತಿರ್ತೀರಾ, ಅಕ್ಕ ನಮ್ ಮನೇಲಿ ನನ್ಗೆ ಹಿಂಗೆ ಫೋಟೋ ಹಾಕಕ್ ಬಿಡಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ ಬಿಡಲ್ಲ, ಹೊರಗಡೆ ಹೋಗಕ್ ಬಿಡಲ್ಲ, ನೀವ್ ಜಿಮ್ಗೆಲ್ಲ ಹೋಗ್ತೀರಾ, ನೀವೆಲ್ಲ ಎಷ್ಟ್ ಲಕ್ಕಿ, ನಿಮ್ ಗಂಡ ನಿಮ್ಗೆ ಬಿಡ್ತಾರೆ ಅಂತ ಎಷ್ಟೊಂದ್ ಜನ ನೀವೆಲ್ಲ ಯೋಚನೆ ಮಾಡ್ತಿರ್ತಿರಲ್ಲ. ಮದ್ವೆ ಆಯ್ತಿದಂಗೆನೆ ಅಭಿ ನನಗೆ ಬಂದು ಫೋಟೋ ಹಾಕು, ನೀನ್ ಈ ತರ ಡ್ರೆಸ್ ಹಾಕು. ಖಂಡಿತ ಇಲ್ಲ. ಆಗ ನಾನು ಯೂಶಲಿ ನಮ್ ಬೆಂಗಳೂರು ಮೈಸೂರಲ್ಲೆಲ್ಲ ಪ್ಯಾಂಟ್ ಸ್ಲೀವ್ಲೆಸ್ ಇದೆಲ್ಲ ವೆರಿ ಕಾಮನ್. ಅಂಡ್ ಅದೆಲ್ಲ ಬ್ಯಾಡ್ ಡ್ರೆಸ್ ಅಂತ ಯಾರು ಅನ್ನಲ್ಲ. ಇವ್ ನಮ್ಮ ಮನೇಲೆ ಅಂತಿರ್ಲಿಲ್ಲ ನಾನು ಬ್ಯಾಡ್ ಆತರ ಪ್ಯಾಂಟ್ ಹಾಕೊಂಡ್ರೆ. ಇಲ್ಲಿ ಜೀನ್ಸ್ ಹಾಕೊಂಡ್ರೇನೆ, ಲಾಂಗ್ ಟಾಪ್ ಹಾಕೊಂಡ್ರೇನೆ ಹೆಂಗ್ ನೋಡ್ತಿದ್ರು ಗೊತ್ತಾ. ಅದು 11 ವರ್ಷದ ಮುಂಚೆ ಆಫೀಸ್ಗೆಲ್ಲ ಹೋದ್ರೆ ಹಿಂಗೆ ನೋಡೋರು. ಅದು ಮದ್ವೆ ಆದವಳು ಈ ಮೆಟ್ರೋ ಸಿಟಿ ಚೆನ್ನೈಯಲ್ಲಿ ಮದ್ವೆ ಆದವಳು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ತಾವ. ಹಿಂದೆ ಮುಂದೆ ಎಲ್ಲ ನೋಡೋರು. ಎಷ್ಟು ಕಷ್ಟ ಅನ್ಸ್ತಿದ್ ಗೊತ್ತಾ. ಅಬಿನ್ ಕೇಳಿದ್ರೆ ಅಬಿ ಎಸ್ಸು ನೋ ಅಂತೆಲ್ಲ ಹೇಳ್ತಿರ್ಲಿಲ್ಲ. ನಿನ್ನಿಷ್ಟ ಅನ್ನೋನು. ಆಗ ನಿನ್ನಿಷ್ಟ ಅನ್ಬಿಟ್ರೆ ನಾವ್ ಹೆಂಗ್ ಹಾಕೊಳ್ಳೋದು ಇದನ್ನೆಲ್ಲ. ಹಂಗಿತ್ತು ಸಿಚುವೇಶನ್. ಆಮೇಲಿಂದ ಪಾಪ ಹುಟ್ಟಿ ನಾ ಸಿಕ್ಕಾಬಡೆ ದಪ್ಪ ಆಗ್ಬಿಟ್ಟೆ. ದಪ್ಪ ಆಗಿ ಮತ್ತೆ ಎಲ್ಲ ಸಣ್ಣ ಆದ್ಮೇಲೆ ಅದೊಂದು ಫೇಸ್ ಇತ್ತು ಲೈಫ್ ಅಲ್ಲಿ. ನಾನು ಹಿಂಗ್ ಸಣ್ಣ ಆಗಲ್ಲ. ನಾನು ಏನಾಯ್ತು ಅಂದ್ರೆ ನಾನು ದಪ್ಪ ಆದ್ಮೇಲೆ ಎಲ್ರು ಆಡ್ಕೊಳಕ್ ಶುರು ಮಾಡಿದ್ರು. ಸ್ಕಿನ್ ಟೋನ್ ಎಲ್ಲಾ ಚೇಂಜ್ ಆಗೋಯ್ತು. ಇಲ್ಲೆಲ್ಲ ಕಪ್ಪು ಕೂದ್ಲು. ನನ್ಗೆ ಅಷ್ಟು ಚಂದ ನನ್ಗೆ ಕೂದ್ಲು. ಇಲ್ಲಿವರೆಗೆ ಇತ್ತು ಕೂದಲ, ಕೂದ್ಲೆಲ್ಲ ರಫ್ ಆಗೋಯ್ತು. ಇಲ್ಲೆಲ್ಲ ಕೂದ್ಲು ಉದ್ರೋಯ್ತು. ಹಣೆ ನೋಡಿದ್ರೆ ಇಷ್ಟ ಅಗಲ ಕಾಣಿಸ್ತಿತ್ತು. ಎಂತ ಇದು ಅಂದ್ರೆ ಎಲ್ರು ಹೇಳಿ ಒಂದ್ ವಿಡಿಯೋ ಇದ್ರೆ ಅಟ್ಯಾಚ್ ಮಾಡ್ತೀನಿ ನೋಡಿ ಬೇಕಾದ್ರೆ. ನನ್ ಮಗ ಎಲಿಫೆಂಟ್ ಅಂದ್ರೆ ಅಮ್ಮ ಅನ್ನೋರು. ಎಷ್ಟು ನೋವಾಗ್ತಿತ್ತಂದ್ರೆ ನನ್ಗಾಗ ನಾನ್ ಸಣ್ಣ ಆಗ್ತೀನಿ ಅನ್ನೋ ಇಮ್ಯಾಜಿನೇಷನ್ ಇರ್ಲಿಲ್ಲ. ನಾನು ಅಬ್ಬಿಗೆ ಯಾವಾಗ ಅಂತೀನಿ, ಅಬ್ಬಿ ನಾನ್ ಸಣ್ಣ ಆದ್ರೆ ಈ ತರ ಗೌನ್ ಹಾಕೊಳ್ತೀನಿ, ನಾನ್ ಸಣ್ಣ ಆದ್ರೆ ಈ ತರ ಫ್ರಾಕ್ ಹಾಕೊಳ್ತೀನಿ ಅಂತ. ಸಣ್ಣ ಆದೆ ಆಮೇಲಿಂದ ಅವ್ನಿಗೆ ಏನ್ ಅನ್ಸ್ತಾ ಏನೋ ಗೊತ್ತಿಲ್ಲ, ಅವನೇ ಕರ್ಕೊಂಡೋಗಿ ಕೊಡ್ಸೋನು, ಈ ಫ್ರಾಕ್ ಹಾಕೋ ಇದು ಅಂತ. ಅದೊಂದ್ ಚೇಂಜ್ ಇರುತ್ತೆ, ಅದೊಂದ್ ಚೇಂಜ್ ಬರುತ್ತೆ. ಬಟ್ ಯಾವಾಗ್ಲೂನು ಅಯ್ಯೋ ನನ್ ಕೈಲಿ ಆಗಲ್ಲ, ನನ್ಗಿಲ್ಲ ಅಂತ ಅನ್ಬಿಟ್ಟು ನೀವು ಡಿಸಪಾಯಿಂಟ್ ಆಗ್ಬೇಡಿ. ಮ್ಯಾನಿಫೆಸ್ಟ್ ಮಾಡ್ತಾ ಇರಿ. ನಿಮ್ ಲೈಫ್ ನಿಮ್ಗೆ ಯಾವ ತರ ಬದುಕ್ಬೇಕು ಅಂತ ಅನ್ಸುತ್ತೆ ಅದನ್ನ ನೀವು ಯೋಚನೆ ಮಾಡ್ತಾ ಇರಿ. ಬಾಯ್ ಬಿಟ್ಟು ಹೇಳ್ಬಿಡಿ. ಜಸ್ಟ್ ಇಮ್ಯಾಜಿನ್, ಆ ಲೈಫ್ ಅಲ್ಲಿ ನಾನು ಬೇಕಾಗಿರೋ ಲೈಫ್ ಅಲ್ಲಿ ನಾನು ಬದುಕ್ತೀನಿ ಅಂತ ಇಮ್ಯಾಜಿನ್ ಮಾಡ್ತಾ ಇರಿ. ಖಂಡಿತ ನಿಮ್ಗೆ ಒಂದಿನ ಸರ್ಪ್ರೈಸ್ ಆಗುತ್ತೆ. ವಾವ್, ಈ ಲೈಫ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲ, ನಂಗೆ ಸಿಕ್ತಲ್ಲ ಅಂತ. ಖಂಡಿತ ನಂಬಿಕೆಯಿಂದ ಮಾಡಿ. ಅರೆದೊರೆ ನಂಬಿಕೆಯಿಂದ ಮಾಡಿದ್ರೆ ಯಾವುದೂ ವರ್ಕೌಟ್ ಆಗಲ್ಲ. ಅಂಡ್ ಈ ಸ್ಯಾರಿ ವೆರಿ ಸ್ಪೆಷಲ್. ನನ್ನ ಲೈಫ್ ಅಲ್ಲಿ ಫಸ್ಟ್ ಸಿಲ್ಕ್ ಸ್ಯಾರಿ ಇದು ನಂದು. ಅದೇ ವಯಸ್ಸಿಗೆ ಬಂದಾಗ ಒಂದ್ ಸಿಲ್ಕ್ ಸ್ಯಾರಿ ಎಲ್ಲ ತಗೊಡ್ತಾರೆ. ನಾನು ಫಂಕ್ಷನ್ ಎಲ್ಲ ಮಾಡ್ಲಿಲ್ಲ, ಬಟ್
ಸಿಲ್ಕ್ ಸ್ಯಾರಿ ತಗೊಟ್ಟು ಇದೆ ನನ್ನ ಲೈಫಲ್ಲಿ ನನ್ನ ಫಸ್ಟ್ ರೇಷ್ಮೆ ಸೀರೆ. ಅಂಡ್ ಅಗೈನ್ ಮಲ್ ಕಾಟನ್ ಸ್ಯಾರಿ. ಹೇಳಿದ್ನಲ್ಲ ಈ ಕಾಂಬಿನೇಷನ್ ಚಂದ ಅಂತ. ಇದು 3ನೇ ಸ್ಯಾರಿನೋ 4ನೇ ಸ್ಯಾರಿನೋ ಇದು. ಅಂಡ್ ಆರೆಂಜ್ ಸ್ಯಾರಿ ಲಾಸ್ಟ್ ಇದ್ರಲ್ಲಿ ಹುಟ್ಟಿದ್ ನಾನು ನವರಾತ್ರಿಯಲ್ಲಿ. ಅಗೈನ್ ನಮ್ಮ ಮೌಲ್ಯ ಕೊಟ್ಟಿದ್ದು ಗಿಫ್ಟ್. ಅವಳ ಹತ್ರನೂ ಒಂದು ಸೀರೆ ಇದೆಯಂತೆ, ಸೊ ಕೊಟ್ಟು. ಮೌಲ್ಯನ್ ಚಿಕ್ಕು ಅನ್ಸುತ್ತೆ. ಇದು ನನ್ನ ಫ್ರೆಂಡ್ ಪ್ರಿಯಾ ಅಂತ ಡಾಕ್ಟರ್ ಇದ್ದಾಳೆ ಅಂತ ನಾನು ಆಗಾಗ ಅವಳನ್ನ ಮೆನ್ಷನ್ ಮಾಡ್ತಿರ್ತೇನಲ್ಲ, ಅವಳ ಮನೇಲಿ ಕೊಟ್ಟಿದ್ದು ಗಿಫ್ಟ್. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಬ್ಲ್ಯಾಕ್ ಅಂಡ್ ರೆಡ್. ನಮ್ಮಮ್ಮ ಕೊಡ್ಸಿದ್ದು. ಇದು ಸಿಲ್ಕ್ ಸ್ಯಾರಿ ನಮ್ಮ ಅಮ್ಮ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಕಲರ್ ಕಾಂಬಿನೇಷನ್. ಅಂಡ್ ನನ್ ಸಾವಿತ್ರಿ ಇದು ಸೀರೆ ಪ್ರೀತಿಯಿಂದ ಕೊಡ್ತು, ಅದಕ್ಕೆ ಎತ್ತಿಟ್ಕೊಂಡಿದೀನಿ. ಅವ ನೀನ್ ಇಟ್ಕೋವ ಸೀರಿಯಲ್ ಹೋಗ್ಬೇಕಾರಲ್ಲ ಹಾಕೊಡು ಅಂತ. ಅಂಡ್ ಸಿಲ್ಕ್ ಸ್ಯಾರಿ ನಂದು ನಾವು ಶ್ರೀಮಂತ ಟೈಮಲ್ಲಿ ಹೊಲ್ಸ್ಕೊಟ್ಟಿದ್ದೆ ಅಮ್ಮ. ಆದ್ರೆ ನಾನು ಇದನ್ನ ಅಮ್ಮೆಯನ್ನ ಕಿವಿ ಚುಚ್ಚಿಸ್ಬೇಕಾದ್ರೂ ಹಾಕೊಂಡಿದ್ದೀನಿ. ಇದು ನಾವು ಸೀಮಂತಕ್ಕೆ ಹಾಕೊಂಡಿದ್ದೆ ಸೀರೆ. ಇದು ಮೌಲ್ಯ ಮನೇಲಿ ಕೊಟ್ಟಿದ್ದು ಅವಳ ಮದ್ವೆ ಟೈಮಲ್ಲಿ. ಇದು ನನ್ಗೆ ಆದ್ರೆ ಏನದು ಹಿಂಗ್ ಮೇಲೆ ಎತ್ಕೊಬಿಡುತ್ತೆ ಸೀರೆ ಅಂದ್ಬಿಟ್ಟು ಹಾಕೊಳಲ್ಲ. ಬಟ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ ನಾನು. ಅತ್ತೆಮ್ಮ ಕೊಡ್ತು, ಒಂದ್ 3 ಸೀರೆ ಕೊಡ್ತು, ನಿಂಗೆ ಯಾವ್ದು ಬೇಕು ತಗೋ ಅಂತ. ನಾನು ಇದು ಚೂಸ್ ಮಾಡ್ಕೊಟ್ಟೆ, ಬಟ್ ಅನ್ಫಾರ್ಚುನೇಟ್ಲಿ ಹಂಗ ಆಗೋಯ್ತು. ಅಂಡ್ ಇದು ನಂದು ಎಂಗೇಜ್ಮೆಂಟ್ ಸೀರೆ. ಇನ್ನೊಂದ್ ಲಾಸ್ಟ್ ಒಂದ್ ಬ್ಯಾಗ್ ಇದೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಅವಾಗನೇ ಎತ್ತಿಟ್ಬಿಟ್ರೆ ಉಂಟು, ಇಲ್ಲ ಅಂದ್ರೆ ನಾನು ಮಾಡ್ತೀನಿ ದಿನ ಗಟ್ಲೆಲ್ಲ ಜೋಡ್ಸಿಡ್ತಿರ್ತೀನಿ. ಒಂದ್ಸರಿ ನನಗೆ ದೆವ್ವ ಹಿಡ್ದಂಗ ಆಗುತ್ತೆ ಕಣ್ರಿ. ಏನಂದ್ರೆ ಕ್ಲೀನ್ ಮಾಡ್ಬೇಕು ಅಂತ ಕ್ಲೀನ್ ಅಂತ ಅವಾಗ ಇಟ್ಕೊಂಡು ಎಲ್ಲಾನ ತೊಳ್ದು ಅಯನ್ ಮಾಡಿ ಅವಾಗ ಇಟ್ರೆ ಇಟ್ಟಂಗೆ. ನಾರ್ಮಲ್ ಆಗಿ ಹಂಗೆಲ್ಲ ಮಾಡಲ್ಲ ನಾನು. ಆಮೇಲೆ ನೆಕ್ಸ್ಟ್ ಬ್ಯಾಗ್. ಈ ಕಲರ್ ಕಾಂಬಿನೇಷನ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಅಲ್ಲ. ಇದು ಸಿಲ್ಕ್ ಸ್ಯಾರಿ. ರೀಸೆಂಟ್ ಆಗಿ ನನಗೆ ದ್ಯುತಿ ಅಂತ ಬ್ಯಾಂಗ್ಳೂರ್ ಬ್ರ್ಯಾಂಡ್ ಇದು ಅವ್ರು ಕಳ್ಸಿದ್ರು. ಸಿಕ್ಕಾಪಟ್ಟೆ ಇಷ್ಟ ಕಂಡ್ರಿ. ಇದು ನನಗೆ ಡುಯಲ್ ಕಲರ್ ಬರುತ್ತೆ, ಪರ್ಪಲ್ ಕಲರ್ ಬ್ಲೌಸ್. ತುಂಬಾ ಚೆನ್ನಾಗಿದೆ. ಮೈ ಮೇಲೆ ಉಟ್ಕೊಂಡೆ ಒಂಥರ ಹಗುರವಾಗಿದೆ, ಸಾಫ್ಟ್ ಸಿಲ್ಕ್. ಅಂಡ್ ಇದು ನನ್ ಮದ್ವೆ ಸೀರೆ, ಗೋಲ್ಡ್ ಅಂಡ್ ಸಿಲ್ವರ್ ಜರಿ ಬರುತ್ತೆ. ನನ್ನ ಲೈಫ್ ಅಲ್ಲಿ ನಾನು ಫಸ್ಟ್ ತಗೊಂಡಿದ್ ಲಂಗ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನನ್ಗೆ ಮದ್ವೆ ಆಗ್ಬೇಕಾದ್ರೆ ಅಮ್ಮ 1 ಡಜನ್ ಇದ್ ಕೊಡ್ಸಿದ್ರು. ಲಂಗ ಒಳಗಡೆ ಹಾಕೊಳ್ಳೋ ಸೀರೆನೇ ಉಟ್ಕೊಳ್ಳಲ್ಲ, ಲಂಗ ಯಾಕೆ ಯೂಸ್ ಮಾಡ್ತೀನಿ ಅಂತ ನಮ್ಮ ಅತ್ತೆ ಕೊಟ್ಬಿಟ್ಟೆ. ಸ್ವಲ್ಪ ಬಂದು ನಮ್ಮ ಅವ್ವನ್ ಕೊಟ್ಬಿಟ್ಟೆ. ಲಾಸ್ಟ್ ಇಯರ್ ನನ್ ಬರ್ಡೇಲಿ ಉಟ್ಕೊಂಡಿದ್ದ ಸೀರೆ ಇದು, ಓಣಂ ಟೈಮ್. ಮಲ್ ಕಾಟನ್. ಅಂಡ್ ಇದು ಕಾಟನ್ ಸ್ಯಾರಿ. ಅಂಡ್ ಇದು ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ರೆಡ್. ಇದು ಆದಿಯುಗ 2 ವರ್ಷ ಇದ್ದಾಗ ನಮ್ಮ ಅಮ್ಮ ಹೊಲ್ಸ್ಬಿಟ್ಟಿದ್ರು. ಅಮ್ಮಂಗೆ ಬ್ಲಾಕ್ ಕಲರ್, ನನ್ಗೆ ಪಿಂಕ್ ಕಲರ್ ಅಂತ. ಇದು ನಮ್ಮ ಅಜ್ಜಿ ಅಕ್ಕಂದು ಸೀರೆ ಇದು. ನಾನು ಲಾಸ್ಟ್ ಅಲ್ಲಿ ಇದ್ರಲ್ಲಿ ತೋರಿಸ್ದೆ, ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಅಂತ. ಇಟ್ಕೊಂಡೇ ಇಲ್ಲ ಅನ್ಸುತ್ತೆ ಒಂದ್ಸರಿ. ಇದು ನಮ್ಮ ಅವ್ವನ್ ಸೀರೆ. ಇದು ಪ್ಯೂರ್ ಆರೆಂಜ್ ಸ್ಯಾರಿ. ಮೌಲ್ಯ ಬಂದು ನಮ್ಮ ಅಮ್ಮ ಕೊಟ್ಟಿದ್ದಾರೆ. ನಮ್ಮ ಅಮ್ಮ ನಾ ಆರೆಂಜ್ ಕಲರ್ ಎಲ್ಲ ಉಟ್ಕೊಳ್ಳಲ್ಲ ಅಂದ್ಬಿಟ್ಟು ಸಾಫ್ಟ್ ಸಿಲ್ಕ್. ಇದು ಬಂದು ನನ್ನ ಫೇವ್ರೆಟ್ ಸ್ಯಾರಿ, ಆರೆಂಜ್ ಕಲರ್ ಬರುತ್ತೆ. ಸೀರಿಯಲ್ ಅಲ್ಲಿ ಫಸ್ಟ್ ನಾನು ಇಟ್ಕೊಂಡೆ. ಪ್ರೋಮೋ ಶೂಟ್ಗೆ ಏನ್ ಮಾಡಿದ್ರು, ಎಲ್ಲಾರು ಸಿಲ್ಕ್ ಸ್ಯಾರಿ ಉಟ್ಕೋಬೇಕು ಅಂದ್ರು. ನಾನು ಒಂದ್ ಸೆಲೆಕ್ಟ್ ಮಾಡಿದೆ, ಉಟ್ಕೊಂಡೆ. ಆಗ್ಲೇ ತೋರ್ಸದ್ನೆಲ್ಲ ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡೆ. ಇನ್ನೊಬ್ರು ಬಂದು ಆ ಚಾನಲ್ ಇಂದ ಬಂದು ಕೇಳಿದ್ರು, ನಿಮ್ಗೆ ಯಾವ್ದಾದ್ರು ಒಂದ್ ಸ್ಯಾರಿ ಕೊಡಿ, ನೀವ್ ಇಷ್ಟೊಂದು ಇಟ್ಕೊಂಡಿದ್ದೀರಲ್ಲ, ಶೂಟ್ ಮುಗ್ದ್ಮೇಲೆ ವಾಪಸ್ ಕೊಡ್ತೀವಿ ಅಂತ. ಅಂಡ್ ಇದನ್ನೇ ಸೆಲೆಕ್ಟ್ ಮಾಡ್ಬಿಟ್ರು. ನನಗೆ ನೋ ಅನ್ನಕ್ ಬರಲ್ಲ ನನ್ಗೆ. ಸೊ ಓಕೆ ಅಂತಂದೆ ನಾನು. ನೋಡಿದ್ರೆ ಆ ಹುಡುಗಿ ನನಗೆ ಇನ್ನೂ ನೆನ್ಸ್ಕೊಂಡ ಏನೇನ್ ಚೆಲ್ಲಿ ಏನೇನ್ ಕರೆ ಮಾಡಿದಳು. ಎಷ್ಟೆಲ್ಲಾ ವಾಶ್ ಕೊಟ್ಟು ಡ್ರೈ ಕ್ಲೀನ್ಗೆ ಎಲ್ಲ ಕೊಟ್ಟೆಲ್ಲ ಮಾಡ್ದೆ, ಹೋಗ್ಲಿಲ್ಲ. ಸರಿ ಕಲರೇ ಚೇಂಜ್ ಮಾಡಿಸ್ಬಿಡೋಣ ಅಂತ ಇಟ್ಟಿದ್ದೀನಿ, ಇನ್ನೂ ಮಾಡ್ಸಿಲ್ಲ. ಒಂದ್ 5 ವರ್ಷ ಆಯ್ತು. ಅಂಡ್ ನಾನು ಆಗ್ಲೇ ತೋರ್ಸನಲ್ಲ ಪಿಂಕ್ ಕಲರ್, ನಮ್ಮ ಅಮ್ಮ ಬ್ಲಾಕ್ ಕಲರ್ ಇಟ್ಕೊಂಡಿದ್ದಾರೆ ಅಂತ, ಅದನ್ನು ನಾನೇ ಇಟ್ಕೊಂಡಿದ್ದೀನಿ. ಸೊ 4 ಬ್ಯಾಗ್ಸ್ ಮುಗೀತು. ಅದೆಲ್ಲ ಜಸ್ಟ್ ಒಂದು ಕಾಟನ್ ಸ್ಯಾರಿ, ಮನೇಲಿ ಉಟ್ಕೊಳ್ಳೋ ತರನೇ ಕೆಳಗಡೆ ಇರೋದು. ಅಂಡ್ ಬ್ಲೌಸಸ್ ಅಷ್ಟೇನೆ ಅಂತ ಸ್ಯಾರಿ ಇರೋದು. ಅಂಡ್ ಇಲ್ಲೂ ಇದೆ ರಿಸೆಪ್ಷನ್ ಸ್ಯಾರಿ. ಸಖತ್ ವೆಯ್ಟ್, ಯಪ್ಪ ಚುಚ್ಚುತ್ತೆ ವೆಯ್ಟು, ಹಂಗೆ ಉರ್ಚೋಗ್ತಿತ್ತು ನನಗೆ. ಇಲ್ಲಿ ಇದು ಮೈಸೂರ್, ಸಾರಿ, ನನ್ಗೆ 2 ರಿಸೆಪ್ಷನ್ ನಡೀತು. ಒಂದು ಚೆನ್ನೈಯಲ್ಲಿ, ಒಂದು ಮೈಸೂರಲ್ಲಿ. ಇದು ಚೆನ್ನೈ ರಿಸೆಪ್ಷನ್. ಸೊ ಇಷ್ಟೇ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಒಂದ್ 4-5 ದಿನದಿಂದ, ಅದೇ ತುಂಬಾ ದಿನದಿಂದ ನಾನು ವಿಡಿಯೋ ಹಾಕದೆ ಬಿಟ್ಬಿಟ್ನಾ. ವ್ಯೂಸು ಬೇರೆ ಹೋಗ್ತಿಲ್ಲ. ನನಗೇನೋ ಒಂಥರ ಅಯ್ಯಯ್ಯೋ ಚೆನ್ನಾಗಿಲ್ವೇನೋ ವಿಡಿಯೋ, ಇನ್ನೇನ್ ಮಾಡ್ಬೇಕು, ಅಯ್ಯೋ ಆ ತರನೇ ನನಗೆ ಒಂದು ಥಾಟ್ ಅಲ್ಲೇ ಹೋಗ್ತಾ ಇದೆ ನನ್ಗೆ. ನೋಡೋಣ. ಓಕೆ ಗೈಸ್, ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್.